ವಿರಾಮದ ಬಳಿಕ ವಿಜಯ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ನು ನಾನಾಗಲೇ ಲೀಡ್ ಕೊಟ್ಬಿಟ್ಟೆ ವೀಕ್ಷಕರಿಗೆ. ಏನಂದರೆ ದೀಪಾವಳಿ ಹಬ್ಬದಂದು ಯಾವತ್ತಾದರೂ ಮರೆಯೋಕ್ಕಾಗದೇ ಇರುವಂತಹ ಘಟನೆಗಳೇನಾದರೂ ಚಿಕ್ಕ ವಯಸ್ಸಿನಲ್ಲಿ ಆಗ್ಬೋದು, ಅಥವಾ ಈಗ ನೀವು ಮಕ್ಕಳಾಗಿದ್ದಾಗಿಂದ ಹಿಡಿದು ನಿಮಗೆ ಮಕ್ಕಳಾದ ನಂತರದಲ್ಲಿ ಯಾವುದಾದ್ರೂ ಒಂದು ಘಟನೆಯನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ? ಸದ್ಯಕ್ಕಂಥದ್ದು ಏನೂ ಆಗಿಲ್ಲ, ಆದರೆ ಅವಾಗ ಒಂದ್ಸಲ ಆಗಿದ್ದೆ. ಅದಕ್ಕೆ ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ನಾವು ರೋಡಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ವಿ. ಆಮೇಲೆ ಇದಕ್ಕಿದ್ದಂಗೆ ರೋಡಲ್ಲಿ ರಾಕೆಟ್ನ ಮಲಗಿಸಿ ಹಚ್ಚೋದೊಂದು ಹುಚ್ಚಿಡ್ಕೊಂಡ್ಬಿಡ್ತು. ಬಟ್ ಅದಕ್ಕೆ ಕಾಯ್ತಾ ಇದ್ವಿ. ರೋಡ್ ಖಾಲಿ ಇದ್ದಾಗ, ಯಾರು ಓಡಾಡದೇ ಇದ್ದಾಗ, ಗಾಡಿಗಳೆಲ್ಲೋ ದೂರ ಇದ್ದಾಗ ರಾಕೆಟ್ನ ಕರೆಕ್ಟಾಗಿ ಏಮ್ ಮಾಡಿ ಬಿಡುವಂಥದ್ದು ಅಂತ. ಸರಿ, ನಮ್ಮ ಎದುರುಗಡೆ ಮನೆ ಫ್ರೆಂಡ್ಸ್ ಇದ್ರು, ಅವ್ರ ಅಕ್ಕ, ಆಮೇಲೆ ಇನ್ನೊಂದು 2 ಮನೆ ಆ ಕಡೆ ಇರೋದು ಇನ್ನೊಂದು ಹುಡುಗಿ, ಅವ್ರ ಫ್ರೆಂಡ್ಸ್, ಅವರಿಬ್ರು ನಡ್ಕೊಂಡು ಹೋಗ್ತಾ ಇದ್ರು. ಅವರಿಬ್ರು ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಸರಿ ಅವ್ರ ಗೇಟ್ ಒಳಗೆ ಹೊಟ್ಟೋಗ್ಲಿ ಅಂತ ಹೇಳಿ ಆ ಕಡೆ ದೂರದಲ್ಲಿ ಹೋಗಿ ರಾಕೆಟ್ ಹಚ್ಚಿ ಬಂದ್ವಿ. ಈ ಕಡೆ ಅದು ಸುಸುರು ಬತ್ತಿ ಹಿಡ್ಕೊಂಡು ಯಾವ ಟೈಮಲ್ಲಿ ಅದಕ್ಕೆ ಹಚ್ಚಿದೆಯೋ ಗೊತ್ತಿಲ್ಲ, ಅದು ಹತ್ಕೊಂಡು ಸೀದಾ ಹೊರಡೋದು. ನಾವು ತಲೆಗಿಲೆಲ್ಲ ಚಚ್ಕೋತಾ ಇದ್ವಿ. ಅವರಿಬ್ರು ಅದೇನೋ ಮಾತಾಡ್ಕೊಂಡವ್ರು ನಗ್ತಾ ಈ ಕಡೆ ಬಂದರು. ಕರೆಕ್ಟಾಗಿ ಅವರಿಬ್ರು ಮಧ್ಯದಲ್ಲಿ ಹೊರಟೋಯ್ತು ರಾಕೆಟ್. ಹತ್ಕೊಂಡಿದ್ದಿದ್ರೆ ಮಾತ್ರ ನಮ್ಮ ಗತಿ ಅವಾಗ ಜೀವ ಬಾಯಿಗೆ ಬಂದ್ಬಿಟ್ಟಿದೆ, ಅಷ್ಟು ಭಯ ಆಗ್ಬಿಟ್ಟಿತ್ತು. ಅಷ್ಟೇ, ಅದಾದ್ಮೇಲೆ ಡಿಸೈಡ್ ಮಾಡಿದ್ದೀನಿ, ಬೇಡ ಗುರು, ಮಲಗಿಸಿ ರಾಕೆಟ್ಸ್ ಅದೆಲ್ಲ ಕತೆ ಬೇಡ ಅಂತೇಳಿ. ಇವಾಗಲೂ ಯಾರು ರಾಕೆಟ್ನ ಮಲಗಿಸಿ ರೋಡಲ್ಲಿ ಇಟ್ಟು ಹೊಡಿಬೇಕಾದ್ರೆ ನಮ್ಗೆ ಭಾಳ ಭಯ ಆಗುತ್ತೆ. ಬಟ್ ಏನೋ ಧೈರ್ಯ ಅವ್ರಿಗೆ, ಕೈಯಲ್ಲಿ ಹಿಡ್ಕೊಂಡು ರಾಕೆಟ್ ಹಚ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಫ್ಲವರ್ ಪಾಟ್ ಹಚ್ತಾರೆ, ಪೇಪರಲ್ಲಿ ನೋಡ್ತಿರ್ತಾರೆ, ಅವ್ರ ಫೋನ್ಗಳಲ್ಲಿ ನೋಡ್ತಿರ್ತಾರೆ, ಕೈಯೆಲ್ಲ ಸುಟ್ಕೊಂಡಿರೋದು. ಆದರೂ ಕೂಡ ಯಾವುದೋ ಧೈರ್ಯ. ನಾನು ಅವಾಗ ಕಾಲೇಜಲ್ಲಿದ್ದೆ, ಫಸ್ಟ್ PUC, ಫಸ್ಟ್ ಅಥವಾ ಸೆಕೆಂಡ್ PUC. ಬಹುಶಃ ಚಿಕ್ಕ ಹುಡುಗಾಗಿದ್ರೆ ಎಕ್ಸ್ಕ್ಯೂಸ್ ಸಿಗ್ತಾ ಇತ್ತೇನೋ, ಕಾಲೇಜಲ್ಲಿ ಸಿಗ್ತಿರ್ಲಿಲ್ಲ. ಅದೆಲ್ಲ ಅವಾಗೆಲ್ಲ ಡೋಂಟ್ ಡೂ ಅನ್ನೋದೇ ಇರ್ತಿತ್ತು ಅವಾಗ. ವೀಕ್ಷಕರೇ, ಈಗಿನ ರಾಕೆಟ್ ಸ್ಟೋರಿನ ತುಂಬಾ ಸೊಗಸಾಗಿ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ರಾಕೆಟ್ ಇದೆ. ಏನಂತಂದ್ರೆ ವಿಜಯ್ ರಾಘವೇಂದ್ರ ಅವರು ಗೊತ್ತು, ಚಿನ್ನಾರಿ ಮುತ್ತದಿಂದ ಹಿಡಿದು ತುಂಬಾ ಚೆನ್ನಾಗಿ ಹಾಡ್ತಾರೆ ಗೊತ್ತು, ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡ್ತಾರೆ ಗೊತ್ತು, ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಒಬ್ಬ ನಾಯಕ ನಟ ಅಂತಾನೂ ಗೊತ್ತು. ಅದರ ಜೊತೆಗೆ ವಿಜಯ್ ಅವರು ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರಂತೆ, ಅದು ಕೂಡ ಹೋಮ್ ಪ್ರೊಡಕ್ಷನ್ ಅಲ್ಲಿ. ಯಾವ್ದು ಆ ಸಿನಿಮಾ, ಬನ್ನಿ ಕೇಳೋಣ. ವಿಜಯ್ ಅವರೇ, ಡೈರೆಕ್ಷನ್ಗೆ ಹೆಜ್ಜೆ ಇಡ್ತಾ ಇದ್ದೀರಾ, ಎಲ್ಲಿ ಇನ್ಸ್ಪೈರ್ ಆಯ್ತು ನಾನು ಕೂಡ ನಿರ್ದೇಶನವನ್ನ ಮಾಡಬೇಕು ಅಂತ? ಇನ್ಸ್ಪೈರ್ ಆಯಿತು ಅನ್ನೋದಕ್ಕಿಂತ ಇದು ನನಗೆ ಅನಿವಾರ್ಯತೆ ಅಂತ ಆಯಿತು. ಆ್ಯಕ್ಚುಲಿ ಬಿಗ್ ಬಾಸಿಂದ ಬಂದಾದಮೇಲೆ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಬೇಕು ಅಂತ. ಯಾಕಂದರೆ ಎಲ್ಲ ಜನಕ್ಕೂ ಬಹಳ ಹತ್ರ ಆಗ್ಬಿಟ್ಟಿದೆ. ಅವಾಗ 10-12 ವರ್ಷದಿಂದ ಕೆಲಸ ಮಾಡಿದ್ದಕ್ಕಿಂತ ಜನರಿಗೆ 100 ದಿನ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಅವ್ರಿಗೆ ಬಹಳ ದೊಡ್ಡ ವಿಷಯ ಅಂತ ಅನ್ನಿಸ್ತು. ನಿಮ್ಮನ್ನ ನೋಡಿದ್ವಿ, ನೀವು ಬಿಗ್ ಬಾಸ್ ವಿಜಯ್ ಅಲ್ವಾ ಅಂತ ಕೆಲವರು ಮಕ್ಕಳಿಗೆಲ್ಲ ಅವಾಗ ಬಿಗ್ ಬಾಸ್ ಅಂಕಲ್ ಇವರು ಅಂತ ಕೇಳ್ತಾ ಇದ್ವು. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಮಾಡಬೇಕು, ಅಂದರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ಏನಾದ್ರು ಒಂದು ವ್ಯತ್ಯಾಸ ಇರಬೇಕು ಅಂತ ನಾನು ಅಂದ್ಕೊಂಡೆ. ಆದರೆ ಬಹುಶಃ ನಾನು ಯಾವತ್ತೂ ನಿರೀಕ್ಷೆ ಪಡೆದೇ ಇರೋನು, ಅವಾಗ ನಿರೀಕ್ಷೆ ಬಂತು ನನ್ನ ಮನಸ್ಸಲ್ಲಿ. ಅದು ಸರಿ, ನನಗೆ ಯಾವುದೂ ರೋಲ್ ಸಿಗಲಿಲ್ಲ. ಸರಿ, ನೇರಂ ಅಂತ ಒಂದು ಸಿನಿಮಾ ನೋಡಿದೆ. ನನಗದು ಬಹಳ ಇನ್ಸ್ಪೈರ್ ಆಯಿತು. ಯಾಕೆ ನಾವು ಆ ಥರ ಒಂದು ಒಳ್ಳೆ ಸಿನಿಮಾ ಮಾಡ್ಬಾರ್ದು, ಈ ಯೋಚನೆಗಳನ್ನ ಯಾಕೆ ಆ ಥರ ಮಾಡಬಾರ್ದು ಅಂಥೇಳಿ ನನಗೆ ಆಮೇಲೆ ಎಲ್ಲ ಬೆಂಬಲ ಕೊಟ್ಟರು. ನನ್ನ ಸ್ನೇಹಿತರು, ಮುಖ್ಯವಾಗಿ ನನ್ನ ಹೆಂಡತಿ. ಯಾಕಂದರೆ ಬಿಗ್ ಬಾಸಲ್ಲಿದ್ದಾಗ ಅವಳು ಎಷ್ಟು ಸಪೋರ್ಟ್ ಮಾಡಿದ್ಲು ಅಂತ ಹೇಳಿದ್ರೆ, ಹೊರಗಡೆ ಬಂದ ಮೇಲೂ ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಇಡೋಣ, ಒಂದು ಪ್ರಯತ್ನ ಮಾಡೋಣ, ನೀವೆಷ್ಟು ಶ್ರದ್ಧೆಯಿಂದ ಪ್ರಯತ್ನ ಮಾಡ್ತಿರೋ ಯಾರು ಗೊತ್ತು, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿದಾಗ ಕಿಸ್ಮತ್ ಅನ್ನೋ ಒಂದು ಸಿನಿಮಾನ ತಯಾರು ಮಾಡುವಂಥ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ನನ್ನ ಫ್ರೆಂಡ್ಸು, ವೆಲ್ ವಿಷರ್ಸು, ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಎಲ್ಲರ ಜೊತೆ ಒಂದು ಒಳ್ಳೆ ವಿಶ್ವಾಸವನ್ನು ಗಳಿಸಿದ್ದೆ. ಸೊ ಅದರಿಂದ ನನಗೆ ಕಿಸ್ಮತ್ನ ಪ್ರೊಡ್ಯೂಸ್ ಮಾಡೋ ಐಡಿಯಾ ಬಂತು. ಆಮೇಲೆ ಯಾರ ಕೈಲಿ ಡೈರೆಕ್ಟ್ ಮಾಡಿಸೋದು ಅಂತ ಯೋಚನೆ ಮಾಡಿದ್ವಿ. ಸರಿ, ಈ ಥರ ಒಂದು ಯೋಚನೆ ಸುಮ್ಮನೆ ಎಲ್ರಿಗೂ ಅದನ್ನು ನಾವು ತಲೆಗೆ ಹಾಕಿ ಅದನ್ನು ತುಂಬಿಸಿ ಅವ್ರು ಡೈಜೆಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಟ್ರೈ ಮಾಡಬಾರ್ದು? ನಾನು ನಮ್ಮ ಜೊತೆ ಕೆಲಸ ಮಾಡಿದಂಥ ದೇವರಾಜ್ ಪಾಲನ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಅಸೋಸಿಯೇಟ್ ಆಗಿ ಹೆಲ್ಪ್ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಅದಕ್ಕೆ ಡೈಲಾಗ್ಸ್ ಎಲ್ಲ ನವೀನ್ ಕೃಷ್ಣ ಡೈಲಾಗ್ ಬರ್ಕೊಟ್ಟ ಅದಕ್ಕೆ. ಆಮೇಲೆ ದಿಲೀಪ್ ರಾಜ್ ನನ್ನ ಜೊತೆನೇ ಇದ್ದ, ಸಿನಿಮಾ ಮುಗಿಯೋವರೆಗೂ ನನ್ನ ಜೊತೆಯಲ್ಲಿದ್ದ. ಆಮೇಲೆ ಸಿನಿಮಾಟೋಗ್ರಫರ್ ರಾಜೇಶ್ ಅಂತ ಹೇಳಿ ಸ್ನೇಹಿತರು. ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ಕಿಸ್ಮತ್ ಸಿನಿಮಾ ಇವಾಗ ರೆಡಿ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ತೆರೆ ಮೇಲೆ ತರುವಂಥ ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೆ ಈಗ ಮತ್ತೆ ವಂಶೋದ್ಧಾರಕನ ಬಗ್ಗೆ ಮಾತನಾಡೋದಾದರೆ, ವಂಶೋದ್ಧಾರಕ ಈ ವರ್ಷ ಬಂದಿದ್ದಾನೆ. ಸೊ ಈ ವರ್ಷದ ದೀಪಾವಳಿ ವಿಶೇಷ ಏನು? ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂಚೂರು ಸ್ಪೆಷಲ್ ಏನಾದರೂ ಡಿಫ್ರೆನ್ಸ್ ಇದೆ ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಪೆಷಲ್ ಸದ್ಯಕ್ಕೆ ನಾನು ಈ ದೀಪಾವಳಿನ ವಂಶೋದ್ಧಾರಕನ ಖುಷೀಲಿ ಅದನ್ನು ಅನುಭವಿಸ್ಬೇಕು ಅಂತ ಇದ್ದೀನಿ. ಹೌದು, ಗೆಲುವನ್ನು ಕಂಡಿದ್ದೀವಿ, ಸೋಲನ್ನು ಕಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ
ಅನ್ಕೊಂಡ ಮಟ್ಟಿಗೆ ಗೆಲುವನ್ನು ಕಾಣೋಕ್ಕಾಗ್ತಿಲ್ಲ. ಸಿನಿಮಾಗಳು ನಾವು ಅನ್ಕೊಂಡ ಮಟ್ಟಿಗೆ ಕೆಲಸ ಮಾಡಿದ್ರೂ ಕೂಡ ಅದರ ರಿಸಲ್ಟ್ ಕಂಡು ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ವಂಶೋದ್ಧಾರಕ ಎಲ್ಲರ ಒಂದು ಎಫರ್ಟು, ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸು, ನಾವು ಆ್ಯಕ್ಟರ್ಗಳು, ಆಮೇಲೆ ಮುಖ್ಯವಾಗಿ ಇವಾಗ ಪ್ರೇಕ್ಷಕನ ಪ್ರೋತ್ಸಾಹದಿಂದ ಭಾಳ ಚೆನ್ನಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಆ ಖುಷಿನ ಅವಳ ದೀಪಾವಳಿ ಪಟಾಕಿ ಥರ ಸವಿತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಒಂದು ಸೋಷಿಯಲ್ ಮೆಸೇಜ್ ಅಂತ ಕೊಡೋದು ಆದರೆ ದೀಪಾವಳಿ ಹಬ್ಬಕ್ಕೆ ನೀವಾಗಲೇ ಹೇಳಿದ್ರಿ, ಸಾಕಷ್ಟು ನಾವು ಸುದ್ದಿಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ. ಹಬ್ಬ ಶುರುವಾದಾಗಲೇ ನಮಗೂ ಕೂಡ ಒಂದು ರೀತಿ ಭಯ ಶುರುವಾಗಿರುತ್ತೆ, ಎಲ್ಲಿ ಯಾರಿಗೆ ಏನಾಗುತ್ತೋ ಅಂತ. ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪಟಾಕಿ ಹಚ್ಚಿ ಎಷ್ಟು ಬೇಕೋ ಪಟಾಕಿ ಹೊಡೀರಿ. ಆದರೆ ಮಕ್ಕಳ ಜೊತೆ ಪಟಾಕಿ ಹೊಡಿಬೇಕಾದ್ರೆ ದಯವಿಟ್ಟು ಅವ್ರ ಜೊತೆ ಇದ್ದುಕೊಂಡು ಪಟಾಕಿ ಹೊಡೀರಿ. ಬಂಡು ಧೈರ್ಯದಲ್ಲಿ ಕೈಯಲ್ಲಿ ಫ್ಲವರ್ ಪಾಟ್ ಹಚ್ಚೋದು, ಈ ಶ್ರೀಚಕ್ರ ಹಚ್ಚೋದು, ರಾಕೆಟ್ ಹಚ್ಚೋದು ಇವೆಲ್ಲ ಮಾಡಬೇಡಿ. ಯಾಕಂದರೆ ಅದೇ ಫೋಟೋಲ್ಲಿ ನೀವು ಇರ್ತೀರ ಅನ್ನೋದು ಮರಿಬೇಡಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಹುಷಾರಾಗಿ ಪಟಾಕಿ ಹಚ್ಚಿ. ಆ ಕಡೆ ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಇದ್ದೇ ಇರುತ್ತೆ, ಪಟಾಕಿ ಜಾಸ್ತಿ ಹೊಡಿತಾನೆ, ಸೌಂಡ್ ಜಾಸ್ತಿ ಆಗುತ್ತೆ ಅಂತ. ಅವ್ರಿಗೆಲ್ಲ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ ಪಟಾಕಿ ಹೊಡೆಯೋದು. ಎಲ್ಲರೂ ಸಂತೋಷದಿಂದ ನಿಮ್ಮ ಜೀವನದಲ್ಲಿ ಬೆಳಕನ್ನ ಬರಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಸ್, ವಿಜಯ ರಾಘವೇಂದ್ರ ಅವರೇ, ಇನ್ನೊಂದು ಪ್ರಶ್ನೆ. ವಂಶೋದ್ಧಾರಕ ಚಿತ್ರದಲ್ಲಿ ನಿಮ್ಮ ಈಗಿನ ಕ್ಯಾರೆಕ್ಟರನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡಬಹುದಾಗಿತ್ತೇನೋ ನಾನು ಆ ಚಿತ್ರದಲ್ಲಿ ಅಂತ ಅನ್ನೋದಾದರೆ, ಅಥವಾ ಈ ಒಂದು ಕ್ಯಾರೆಕ್ಟರನ್ನು ಬಿಟ್ಟು ಬೇರೆ ಕ್ಯಾರೆಕ್ಟರ್ ನಿಮಗೆ ಅನ್ನೋದಾದರೆ ಯಾವ ಒಂದು ಪಾತ್ರವನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ರಿ ಆ ಚಿತ್ರದಲ್ಲಿ? ನನ್ನ ಕ್ಲೋಸ್ ಫ್ರೆಂಡ್ ಕ್ಯಾರೆಕ್ಟರ್ ನವೀನ್ ಕೃಷ್ಣ ಕ್ಯಾರೆಕ್ಟರ್ ಇದೆ, ಅದು ಕೂಡ ಬಹಳ ಒಳ್ಳೆ ಕ್ಯಾರೆಕ್ಟರ್. ನಾನು ಆ ಕ್ಯಾರೆಕ್ಟರ್ನು ಕೂಡ ಮಾಡಕ್ಕೆ ನಾನು ಏನಂತ ಅದರಲ್ಲಿ ಏನು ಸ್ಪೆಷಾಲಿಟಿ ಕಾಣಿಸ್ತಾ ಒಂದು ಕ್ಯಾರೆಕ್ಟರ್ ಅಲ್ಲಿ? ಸುಮಾರು ವರ್ಷಗಳ ಕಾಲ ತನ್ನ ಸ್ನೇಹಿತ ಸಿಟಿಗೆ ಹೋಗಿದ್ದಾನೆ, ವಾಪಸ್ ಬಂದ್ಮೇಲೆ ಅವನ ಜೊತೆ ಇರೋದಕ್ಕೆ ಬಯಸುವಂಥದ್ದು, ಆಮೇಲೆ ಅವನೆಲ್ಲ ಕೆಲಸದಲ್ಲೂ ಬೆಂಬಲವಾಗಿರುವಂಥದ್ದು, ಆಮೇಲೆ ಏನು ಸುಮ್ಮನೆ ದಾನಶೂರ ಕಾರಣದ ಎಲ್ಲ ಎತ್ತದ್ದು ಕೊಟ್ಬಿಡ್ತಾ ಇದ್ದಾನೆ ಇವನು ಅಂತ ಅವನ್ನ ಪ್ರೊಟೆಕ್ಟ್ ಮಾಡುವಂಥದ್ದು. ಈ ಎಲ್ಲ ಭಾವನೆಗಳನ್ನ ನವೀನ್ ಕೃಷ್ಣ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಬಹುಶಃ ಅದು ಒಂದು ಚಾಲೆಂಜಿಂಗ್ ಪಾತ್ರ, ಆ ಪಾತ್ರನೂ ಮಾಡೋಕ್ಕೆ ಖುಷಿ ಆಗುತ್ತೆ. ಎಸ್, ವಿಜಯ್ ಅವರೇ, ಇಷ್ಟೊತ್ತು ಸ್ಟುಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಅದರ ಜೊತೆಗೆ ವಂಶೋದ್ಧಾರಕ ಫಿಲಮ್ ರಿಲೀಸ್ ಆಗಿದೆ, ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಕಾಣಲಿ. ಜೊತೆಗೆ ನಿರ್ದೇಶನ ಹೋಮ್ ಪ್ರೊಡಕ್ಷನಲ್ಲಿ ಬೇರೆ ಮಾಡ್ತಾ ಇರುವಂಥದ್ದು, ಅದರಲ್ಲಿ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದೀರಾ. ಈ ಒಂದು ಹೊಸ ಜೊತೆಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್, ಮೈ ಪ್ಲೆಷರ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ವಿಜಯ್ ಅವರು ವಂಶೋದ್ಧಾರಕ ಚಿತ್ರ ರಿಲೀಸ್ ಆಗಿರುವಂಥದ್ದು. ನೀವು ಕೂಡ ಹಬ್ಬದ ರಜಾ ಇದ್ದೇ ಇರುತ್ತೆ, ಮನೆಯವರೊಂದಿಗೆ ಹೋಗಿ ಇದೊಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. ನೀವು ಕೂಡ ಹೋಗಿ ನೋಡ್ಬೋದು, ನಿಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ಆಲೆ ಮನೆಯಂಗೆ ಈ ನನ್ನ ಪ್ರಾಯ, ಆಡು ನೀನು ಗಾಣ ಓ ಮಹಾರಾಯ. ಒಬ್ಬರಿಗೆ ಎಲ್ಲಿ ರಸಪಾಕ ನೋಡೆ, ಅಚ್ಚು ಉಯ್ಲೆ ಈಗ ಬಿಸಿ ಹದ ನೋಡೆ. ಅಚ್ಚು ಮೆಚ್ಚಿನ ಒಳ್ಳೆ ಅಚ್ಚು ಹಾಕಯ್ಯ, ಅಚ್ಚು ನೋಡುತ್ತಾ ಜನ ಮೆಚ್ಚಬೇಕಯ್ಯ. ಆಲೆ ಮನೆಯಂಗೆ ಈ ನನ್ನ ಪ್ರಾಯ, ಆಡು ನೀನು ಗಾಣ ಓ ಮಹಾರಾಯ. ಸೂಪರ್. ನೋಡೋಂಥ ಪಿಕ್ಚರು, ಈ ಥರ ಪಿಕ್ಚರ್ ಚಿನ್ನಿಂದ ಬಂದೂ ಇಲ್ಲ, ಇದು ಇಲ್ಲ, ಮುಂದೆ ಇದು ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಸಿನಿಮಾ, ಚೆನ್ನಾಗಿದೆ ಸರ್, ಸೂಪರ್ ಇದೆ ಸರ್, ಸಕ್ಕತ್ತಾಗಿದೆ ಬಸ್, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ, ಚೆನ್ನಾಗಿದೆ, ಅಲ್ಲಿ ಸ್ಟೋರಿ ಚೆನ್ನಾಗಿದೆ, ಸೂಪರ್ ಆಗಿದೆ.